ಮಿಲ್ಕಲ್ ಇರುವಂತಹ ಡೈಪರ್ನ ಆಮೇಲೆ ಯೂಸ್ ಮಾಡೋಕ್ಕಾಗಲ್ಲ, ಬೇಕಾಗುತ್ತೆ ಹಾಸ್ಪಿಟಲ್ ಬ್ಯಾಗಲ್ಲಿ ಇಟ್ಟಿರ್ತೀನಿ. ವೇರಿಂಗ್ ಪ್ಯಾಡ್ಸ್. ದಿಸ್ ಒನ್ ನಾನು ಮೆನ್ಸ್ಟ್ರಲ್ ಕಪ್ ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಈಗ ಆಲ್ಮೋಸ್ಟ್ ಇಟ್ಸ್ ಟೈಮ್ ಟು ಪ್ಯಾಕ್ ಮೈ ಹಾಸ್ಪಿಟಲ್ ಬ್ಯಾಗ್. ಸೊ ಅದಕ್ಕಾಗಿ ನಾನು ಎಲ್ಲ ಪ್ರಾಡಕ್ಟ್ಸ್ಗಳನ್ನ ಆರ್ಡ್ರ್ ಮಾಡಿದ್ದೆ. ಆ್ಯಕ್ಚುಲಿ ತುಂಬ ಪ್ರಾಡಕ್ಟ್ಸ್ಗಳಿದೆ. ಇದು ಆ್ಯಂಡ್ ಇಲ್ಲೊಂದು ಆ್ಯಂಡ್ ಫೈನಲಿ ಒಂದು ಲಾಸ್ಟ್ ಪ್ಯಾಕ್ ಇಷ್ಟಿದೆ. ಸೊ ಇಷ್ಟನ್ನು ಕೂಡ ಅನ್ಬಾಕ್ಸಿಂಗ್ ಮಾಡಬೇಕು. ಹಾಗೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಐ ಸ್ಟಿಲ್ ರಿಮೆಂಬರ್ ದಿ ಡೇ ಒನ್ ಆಫ್ ಪ್ರೆಗ್ನೆನ್ಸಿ. ಗೊತ್ತಾಗಿದ್ದ ದಿನದಿಂದ ಲೈಕ್ ಎಷ್ಟು ದೂರ ಬಂದಿದ್ದೀವಿ. ಆ್ಯಂಡ್ ಇಟ್ಸ್ ಲೈಕ್ ಬ್ಲಿಂಕ್ ಆಫ್ ಎನ್ ಐ 9th ಮಂತಲ್ಲಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ. ಆ್ಯಂಡ್ ಬಿಲೀವ್ ಇನ್ನೊಂದು ಫ್ಯೂ ಡೇಸಲ್ಲಿ ವಿ ಆರ್ ಬಿಕಮಿಂಗ್ ಎ ಫ್ಯಾಮಿಲಿ ಆಫ್ 3. ಫ್ರಮ್ 2 to 3 ವಿ ಆರ್ ಬಿಕಮಿಂಗ್. ಆ್ಯಂಡ್ ಇಟ್ಸ್ ಎ ಸ್ಪೆಷಲ್ ಫೀಲಿಂಗ್. ಆ್ಯಂಡ್ ಸಮ್ಟೈಮ್ಸ್ ಮದರ್ಹುಡ್ ಇಸ್ ಅ ಬ್ಯೂಟಿಫುಲ್ ಜರ್ನಿ. I always wanted to experience it, ಹೆಂಗಿರುತ್ತೆ that 9 months of pregnancy. ಆ್ಯಂಡ್ ನನಗೆ ಪರ್ಸ್ನಲಿ ಅಂದರೆ ಅದನ್ನು ಒಂದು ಥರ ಒಂದು ಕಡೆ ಸುಮ್ಮನೆ ಕೂತ್ಕೊಂಡು ಏನೂ ಮಾಡಿಲ್ದಂಗೆ ಆದರೆ ಇನ್ಯಾಕ್ಟಿವ್ ಆಗಿರೋದಕ್ಕೆ ನನಗೆ ಖಂಡಿತವಾಗ್ಲೂ ಇಷ್ಟ ಇರಲಿಲ್ಲ. ಐ ವಾಂಟೆಡ್ ಟು ಲೀವ್ ಇಟ್ ಫುಲ್ಲಿ ಈಚ್ ಆ್ಯಂಡ್ ಎವ್ರಿ ಮಿನಿಟ್. ನಾನು ಬಿಫೋರ್ ಪ್ರೆಗ್ನೆನ್ಸಿ ಏನೇನು ಮಾಡ್ತಿದ್ದೆ ಅವನ್ನ ಎಲ್ಲದನ್ನು ಮಾಡಬೇಕು ಅನ್ನೋ ಥರ ನನಗೆ ಇದ್ದಿದ್ದು. ಸೊ ನಿಜವಾಗ್ಲೂ ನಾನು ಅದನ್ನು ಮಾಡಿದ್ದೀನಿ, ವರ್ಕೌಟ್ ಮಾಡಿದ್ದೀನಿ, ನನ್ನ ಅಡುಗೆ ಕುಕ್ ಮಾಡ್ಕೊಂಡಿದ್ದೀನಿ, ಮನೆ ಕೆಲಸ ಎಲ್ಲದೂ ಮಾಡಿದ್ದೀನಿ, ಓಡಾಡಿದ್ದೀನಿ, ತಂದಿದ್ದೀನಿ, ಎಲ್ಲದೂ ಮಾಡಿದ್ದೀನಿ. ಲೈಕ್ ಐ ನೆವರ್ ಟ್ರೀಟೆಡ್ ಇಟ್ ಆ್ಯಸ್ ಎನ್ ಸಿಕ್ನೆಸ್. ಐ ವಾಸ್ ಹ್ಯಾಪಿಲಿ ಎಂಜಾಯಿಂಗ್ ಈಚ್ ಆ್ಯಂಡ್ ಎವ್ರಿ ಮಿನಿಟ್. ಸೊ ಆ ಮದರ್ಹುಡ್ ಅನ್ನೋದು ಅಂದರೆ ಆ 9 months ಜರ್ನಿ ಹೇಗಿರುತ್ತೆ ಆ ಫೀಲು ಅನ್ನೋದನ್ನು ನಾನು ಅನುಭವಿಸ್ಬೇಕು ಅಂತ ನನಗನ್ನಿಸಿತ್ತು. ಸೊ ಅದನ್ನು ನಾನು ಅನುಭವಿಸಿದ್ದೀನಿ. ಆ್ಯಂಡ್ ವಿ ಆರ್ ಅಟ್ ದ ಎಂಡ್ ಆಫ್ ದಿಸ್ ಸ್ಟೇಜ್. ಆ್ಯಂಡ್ ಇನ್ನೊಂದು ಫ್ಯೂ ಡೇಸಲ್ಲಿ ಐ ವಿಲ್ ಬಿ ಹೋಲ್ಡಿಂಗ್ ಮೈ ಬೇಬಿ. ನಾಟ್ ಶ್ಯೂರ್ ವೆದರ್ ಇಟ್ಸ್ ಎ ಬೇಬಿ ಗರ್ಲ್ ಆರ್ ಎ ಬಾಯ್. ಬಟ್ ಎಲ್ಲ ಹುಡುಗಿರ ಥರ. ಬಟ್ ಐ ಆಮ್ ಆಲ್ಸೋ ಎಕ್ಸ್ಪೆಕ್ಟಿಂಗ್ ಎ ಗರ್ಲ್. ಐ ಡೋಂಟ್ ನೋ, ಬಟ್ ಲೆಟ್ಸ್ ಸಿ ಈವನ್ ಇಫ್ ಇಟ್ ಇಸ್ ಎ ಬಾಯ್. ಸೊ ಯಾವುದಾದ್ರೂ ಓಕೆ. ಆ್ಯಂಡ್ ಈಗ ನಾನು ಹಾಸ್ಪಿಟಲ್ ಬ್ಯಾಗ್ ಕೂಡ ಪ್ಯಾಕ್ ಮಾಡ್ಕೋಬೇಕು. ಇದು ತುಂಬ ಲೇಟ್ ಆಯಿತು. ನಾನು ಆಲ್ರೆಡಿ ಇವಾಗ 38+ಅಲ್ಲಿದ್ದೀನಿ. ಸೊ ಇಟ್ಸ್ ವೆರಿ 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 ಲೇಟ್ ಟು ಪ್ಯಾಕ್ ದ ಹಾಸ್ಪಿಟಲ್ ಬ್ಯಾಗ್. ಲಕ್ಕಿಲಿ ಐ ಆಮ್ ಸ್ಟಿಲ್ ನಾಟ್ ಇನ್ ಲೇಬರ್ ಏನೂ ಶುರು ಆಗಿಲ್ಲ. ಸೊ ಹಾಗಾಗಿ ಐ ಆಮ್ ಫೈನ್. ಸೊ ಇವನ್ನೆಲ್ಲ ಅನ್ಬಾಕ್ಸ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಏನೇನು ಪ್ರಾಡಕ್ಟ್ಸ್ ಇದೆ. ಅದರಲ್ಲಿ ಒಂದಷ್ಟು ಪ್ರಾಡಕ್ಟ್ಸನ್ನ ನಾನು ಹಾಸ್ಪಿಟಲ್ ಬ್ಯಾಗಿಗೆ ಹಾಕ್ಕೋಬೇಕು. ಸೊ ಹಾಗಾಗಿ ಫಸ್ಟು ನಾನು ಅನ್ಬಾಕ್ಸಿಂಗ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಸೊ ಇದು ಅಮೆಝಾನಿಂದ ತರಿಸಿದ್ದು. ಸೊ ಇದು ಡ್ರೈ ಮ್ಯಾಟ್ಸ್ ಲವ್ ಲ್ಯಾಪ್ ಇಂದ. ಸೊ ಇದು ಆ್ಯಕ್ಚುಲಿ ಡ್ರೈ ಮ್ಯಾಟ್ಸ್ಗಳು ಬೇಕಾಗುತ್ತೆ ಹಾಸಿಗೆ ಮೇಲೆ ಅಥವಾ ಅಲ್ಲಿ ಮಲಗಿಸಿದಾಗ ಇವುಗಳ ಅವಶ್ಯಕತೆ ಜಾಸ್ತಿ ಇದೆ. ಸೊ ಹಾಗಾಗಿ ಈ ಡ್ರೈ ಮ್ಯಾಟ್ಸ್ಗಳು ತರಿಸಿದ್ದೇನೆ. ಇದೊಂದು 4 ಇದೆ. ಬಿಕಾಸ್ ಒಂದು ವಾಷಿಗೆ ಹಾಕಿದ್ರೆ ಇನ್ನೊಂದು ಬೇಕಾಗುತ್ತೆ. ಆ್ಯಂಡ್ ನಾನು ಯಾವುದೇ ಇತ್ತೀಚೆಗಂತೂ ವರ್ಡ್ಸ್ಗಳೇ ಬರ್ತಾಯಿಲ್ಲ, ಮರ್ತು ಹೋಗ್ತಾಯಿದ್ದೀನಿ ನಾನು. ಡೈಪರ್ಸ್ಗಳನ್ನ ನಾನು ಯೂಸ್ ಮಾಡ್ತಾಯಿಲ್ಲ. ಸೊ ಹಾಗಾಗಿ ನನಗಿದ್ರ ಅವಶ್ಯಕತೆ ತುಂಬ ಇದೆ. ಸೊ ಕೀಪ್ ವಾಚಿಂಗ್. ಡೈಪರ್ಸ್ ಬದಲು ನಾನು ಏನು ಯೂಸ್ ಮಾಡ್ತಿದ್ದೀನಿ ಅಂತ ಇದೇ ವಿಡಿಯೋದಲ್ಲಿ ತೋರಿಸ್ತೇನೆ. ಆ್ಯಂಡ್ ಇವುಗಳದ್ದು ಲಿಂಕು ಕಾಸ್ಟ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಡೋಂಟ್ ವರಿ, ಅದ್ರ ಬಗ್ಗೆ ನೀವು ಆರಾಮಾಗಿ ವಿಡಿಯೋ ನೋಡಿ. ಆಮೇಲೆ ಎಂಡಲ್ಲಿ ನಿಮಗೆ ಅದರ ಡೀಟೇಲ್ಸ್ ಎಲ್ಲ ಬರುತ್ತೆ. 4 ತರಿಸಿದ್ದೇನೆ. ಆ್ಯಂಡ್ ನೆಕ್ಸ್ಟು
ಇದರಲ್ಲಿ ಕೆಲವೊಂದು ನನ್ನ ಪ್ರಾಡಕ್ಟ್ಸ್ ಕೂಡ ಇದೆ ಆ್ಯಂಡ್ ಬೇಬಿದು ಪ್ರಾಡಕ್ಟ್ಸ್ ಕೂಡ ಇದೆ. ಎಲ್ಲ ಹೊರಗೆ ತೆಗೆದುಬಿಡ್ತೀನಿ ಬಿಕಾಸ್ ನನಗೆ ಕನ್ಫ್ಯೂಸ್ ಆಗ್ತಿದೆ ಏನೇನಿದೆ ಅಂತ. ಹಾಗಾಗಿ ದಿಸ್ ಈಸ್ ಫ್ರಮ್ ದ ಬ್ರ್ಯಾಂಡ್ ಆ್ಯಂಟೆಲಿಂಗ್ ಅಂತ. ಅನುಪಮಾ ಅಂತ ಒಬ್ಬರು ಕೋಚ್ ಇದ್ದಾರೆ. ಶಿ ಈಸ್ ಹೆಲ್ಪ್ಸ್ ಇನ್ ದಿ ಪೀಪಲ್ ಟು ಗೆಟ್ ಕನ್ಸೀವ್, ಆಮೇಲೆ ಅದ್ರ ಬಗ್ಗೆ ರಿಲೇಟೆಡ್ ಟ್ರೈನ್ ಮಾಡ್ತಾರೆ, ಲೇಬರ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಟ್ರೈನ್ ಮಾಡ್ತಾರೆ, ಪ್ರೀ ಪ್ರೆಗ್ನೆನ್ಸಿ, ಪೋಸ್ಟ್ ಪ್ರೆಗ್ನೆನ್ಸಿ, ಬ್ರೆಸ್ಟ್ ಫೀಡಿಂಗ್ ರಿಲೇಟೆಡ್ ಆ ರೀತಿ ರಿಲೇಟೆಡ್ನ ಅವರು ಟ್ರೈನ್ ಮಾಡ್ತಾರೆ. ಅಂದರೆ ಕ್ಲಾಸಸ್ಗಳ ಥರ ತೊಗೊತಾರೆ. ಆ್ಯಂಡ್ ಲಾಟ್ ಆಫ್ ಪೀಪಲ್ ಈವನ್ ಅಂತ ಮತ್ತೆ ಸ್ಟಕ್ ಅದೇ ನೋಡಿ, ನಾನು ಈ IVF ಅದನ್ನೆಲ್ಲ ಮಾಡಿಸ್ಕೋಬೇಕು ಅಂತ ಇರ್ತಾರೆ. ಆ್ಯಂಡ್ ಮಾಡಿಸ್ಕೊಂಡು ಫೇಲಾಗಿ ಆಮೇಲೆ ಇವ್ರು ಕ್ಲಾಸಸ್ನ ಅಟೆಂಡ್ ಮಾಡಿ ಅವರು ಕನ್ಸೀವ್ ಆಗಿರೋವಂಥದ್ದಿದೆ. ಸೊ ಅವರು ತಮ್ಮ ಸ್ವಂತ ಬ್ರ್ಯಾಂಡ್ನ ಓಪನ್ ಮಾಡಿದ್ದಾರೆ. ದಟ್ ಈಸ್ ಆ್ಯಂಟೆಲಿಂಗ್ ಅಂತ. ನನಗೇನು ಪರ್ಸ್ನಲಿ ಅವರೇನು ದುಡ್ಡು ಕೊಡ್ತಾಯಿಲ್ಲ, ನಾನು ಸ್ಪಾನ್ಸರ್ ಮಾಡ್ತಾಯಿಲ್ಲ, ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ ಬಿಕಾಸ್ ಶಿ ಈಸ್ ಎ ಮದರ್. ಸೊ ಅವ್ರಿಗೆ ಯಾವ ಪ್ರಾಡಕ್ಟ್ಸ್ಗಳು ಬೇಬಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ತಿಳ್ಕೊಂಡು ಟೈಮ್ ತೊಗೊಂಡು ಅದನ್ನು ತುಂಬ ಚೆನ್ನಾಗಿ ಕ್ಯೂರೇಟ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಅವ್ರ ಸೈಟಲ್ಲಿ ಬೈ ಮಾಡಬೇಕಾದ್ರೆ ನಾನು ಸೆಕೆಂಡ್ ಥಾಟ್ನ ಅವಶ್ಯಕತೆ ಇಲ್ಲ. ಕ್ವಾಲಿಟಿ ವೈಸ್ ಅದು ಬೇಬಿಗೆ ಚುಚ್ಚುತ್ತಾ ಅಥವಾ ಇನ್ನೊಂದೇನೋ ಹಜಾರ್ಡ್ಸ್ಗಳೇನಾದರೂ ಆಗುತ್ತಾ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ ನನಗೆ. ಬಿಕಾಸ್ ಶಿ ಹಸ್ ಕ್ಯೂರೇಟೆಡ್ ಸೋ ಬ್ಯೂಟಿಫುಲಿ. ಬ್ಲೈಂಡಾಗಿ ಆರಾಮಾಗಿ ತೊಗೊಬೋದು. ಸೊ ಒಂದು ಬ್ಯಾಗ್ ಕೂಡ ಬಂದಿದೆ ಇದ್ರ ಜೊತೆಗೆ. ಇದು ನಾರ್ಮಲ್ ಹಾಟ್ ಬ್ಯಾಕ್ ಪ್ಯಾಕು. ಇದು ನಿಮಗೆ ಅಮೆಝಾನಲ್ಲೂ ಸಿಗುತ್ತೆ. ನಾನು ಒಂದೇ ಸೈಟಲ್ಲಿ ಹೇಗಿದ್ರೂ ಸಿಗುತ್ತಲ್ವ, ಹಾಗೆ ತೊಗೊಳ್ಳೋಣ ಅಂತ ತೊಗೊಂಡೆ. ಸೊ ಇದು ಬೇಕಾಗತ್ತೆ ನನಗೆ. ಹಾಸ್ಪಿಟಲ್ ಬ್ಯಾಗಲ್ಲಿ ಇದು ಬೇಕು ಬಿಕಾಸ್ ಬ್ಯಾಕ್ ಇಲ್ಲೆಲ್ಲ ಪೇಯ್ನ್ ಶುರುವಾಗದಾಗ, ಕಾಂಟ್ರಾಕ್ಷನ್ಸ್ ಶುರುವಾದಾಗ ಇದರ ಅವಶ್ಯಕತೆ ಇರುತ್ತೆ. ಬಿಕಾಸ್ ಪೀರಿಯಡ್ ಟೈಮಲ್ಲೂ ಮತ್ತು ಅವಶ್ಯಕತೆ ಇರುತ್ತೆ, ಹೇಗಿದ್ರೂ ಮುಂದೆ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ದಿಸ್ ಈಸ್ ಅ ಗುಡ್ ಆಪ್ಷನ್, ಲೈಕ್ ವರ್ತ್ ಟು ಬೈ even now, even in the future we can use it. And ನೆಕ್ಸ್ಟು ಇದು ಮೆಟರ್ನಿಟಿ ಪ್ಯಾಡ್ಸ್. ಫೋಕಸ್ ಆಗು. ಫ್ರಮ್ ಅಬೇನಾ ಅಂತ ಇದೆ. ಸೊ ಇಟ್ಸ್ ಸಾಫ್ಟ್ ಮೆಟರ್ನಿಟಿ ಪ್ಯಾಡ್ಸ್. 15 ಪೀಸಸ್ ಇದೆ. ದಿಸ್ ಈಸ್ ಮೆಟರ್ನಿಟಿ ಪ್ಯಾಡ್ಸ್ ಅಂದರೆ ಯೂಶ್ವಲಿ ಲಾರ್ಜ್ ಸೈಜಲ್ಲಿರುತ್ತೆ. ಸೊ ಸೇಮ್ ಥಿಂಗ್, ಇದು ಸ್ವಲ್ಪ ಲಾರ್ಜರ್ ಸೈಜಲ್ಲಿದೆ. ಆ್ಯಂಡ್ ಐ ಯೂಶ್ವಲಿ ಡೋಂಟ್ ಪ್ರಿಫರ್ ವೇರಿಂಗ್ ಪ್ಯಾಡ್ಸ್. ದಿಸ್ ಒನ್ ನಾನು ಮೆನ್ಸ್ಟ್ರಲ್ ಕಪ್ಸ್ನೇ ಬಳಸ್ತಾ ಇದ್ದಿದ್ದು, ಬಟ್ ಆ ಟೈಮಲ್ಲಿ ಜಸ್ಟ್ ಇನ್ ಕೇಸ್ ಸ್ಟಿಚಸ್ ಮಾಡಿದ್ರೆ ಇಟ್ಸ್ ಬಿಕಮ್ಸ್ ವೆರಿ ಡಿಫಿಕಲ್ಟ್, ಯು ಕಾಂಟ್ ಯೂಸ್ ಇಟ್ ಫಾರ್ ಶ್ಯೋರ್. ಸೊ ಹಾಗಾಗಿ ಒಂದು ಸ್ವಲ್ಪ ದಿನಕ್ಕೆ ಬೇಕಾಗೇ ಆಗುತ್ತೆ. ಸೊ ದಟ್ಸ್ ಮೈ ಮೆಟರ್ನಿಟಿ ಪ್ಯಾಡ್. ಆಮೇಲೆ ಇದು ಬ್ರೆಸ್ಟ್ ಪ್ಯಾಡ್ ಅಂತ ಹೇಳ್ತಾರೆ ಇದನ್ನು. ಸೊ ಇನಿಷಿಯಲಿ ಏನಾಗುತ್ತೆ ಅಂತಂದರೆ ಬ್ರೆಸ್ಟ್ ವಿಲ್ ಬಿ ಟೆಂಡರ್ ಆ್ಯಂಡ್ ಲೀಕ್ ಆಗೋವಂಥದ್ದು ಜಾಸ್ತಿ ಇರುತ್ತೆ. ಈವನ್ ಇಫ್ ಯು ಆರ್ ವೇರಿಂಗ್ ಬ್ರಾಸ್ ಎನಿಥಿಂಗ್ ಇಟ್ ವಿಲ್ ಬಿ ಲೀಕಿಂಗ್. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಈ ಬ್ರೆಸ್ಟ್ ಪ್ಯಾಡ್ಸ್ಗಳಿದ್ದಾವೆ. ಆ್ಯಕ್ಚುಲಿ ಇದ್ರ ಬ್ಯೂಟಿಫುಲ್ ಪ್ರಿಂಟ್ಸ್ ನೋಡಿ ಎಷ್ಟು ಕ್ಯೂಟಾಗಿದೆ. ಇದು ತೊಟ್ಟಿಲು. ಎಸ್, ಇದು ತೊಟ್ಟಿಲು ಪ್ಯೂರ್ ಮಸ್ಲಿನ್ ಕಾಟನ್ ಬಟ್ಟೆಯಲ್ಲಿ ಮಾಡಿರೋಂಥದ್ದು. ತುಂಬ ಸಾಫ್ಟಾಗಿದೆ. ಆ್ಯಂಡ್ ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಇದ್ರದ್ದು ಇಲ್ಲಿ ಎಂಡಲ್ಲಿ ಈ ರೀತಿ ಇದೆ. ಕ್ಯಾನ್ ಯು ಸಿ, ಈ ಥರ ಕಪ್ ಥರ ಇದೆ. ಇದೇನಂತಂದರೆ ಎಡ್ಜಲ್ಲಿ ನಾವು ಎಲ್ಲಿ ತಲೆ ಹಾಕ್ತೀವಲ್ಲ, ಕೆಲವೊಂದು ಬೇಬೀಸ್ಗಳು ಏನು ಮಾಡಿಬಿಡ್ತಾರೆ
ತಲೆನ ಹಿಂಗೆ ಹೊರಗೆ ಹಾಕೋಕ್ಕೆ ಟ್ರೈ ಮಾಡ್ತಿರ್ತವೆ. ಸೊ ಬಿದ್ದು ಹೋಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ದಟ್ಸ್ ವೈ ಐ ಟ್ರಸ್ಟ್ ದಿಸ್ ಸೈಟ್. ಯಾಕೆ ನನಗೆ ಅಷ್ಟೊಂದು ಇಷ್ಟ ಆಗುತ್ತೆ ಅಂದರೆ ಚಿಕ್ಕ ಚಿಕ್ಕ ಡೀಟೇಲ್ಸ್ಗಳನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಕ್ಯೂರೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ನನಗೆ ಈ ಸೈಟು ತುಂಬ ಇಷ್ಟ ಆಗಿದ್ದು. ಸೊ ಆ ರೀತಿ ಹಜಾರ್ಡ್ಸ್ಗಳು ಆಗಬಾರ್ದು ಅಂತ ಎಂಡಲ್ಲಿ ಈ ಥರ ಕ್ಯಾಪ್ ಥರ ಕೊಟ್ಟಿದ್ದಾರೆ. ಸೊ ಇದು ಬನ್ನಿ ಪ್ರಿಂಟ್ ಕ್ಯೂಟಾಗಿದೆ ಅಲ್ವಾ. ಇದು ಪೂರ ತೊಟ್ಲಿದು. ಸೊ ಇದಕ್ಕೇ ಸೊಳ್ಳೆ ಪರದೆ ಥರ ಕವರ್ ಆಗುವಂಥದ್ದು. ಸೊ ಇದ್ರದ್ದು ಸೊಳ್ಳೆ ಪರದೆ ಥರ ಇಲ್ಲೊಂದು ಜಿಪ್ ಇದೆ ಅದಕ್ಕೆ. ಸೊ ನೀಟಾಗಿ ಹಿಂಗೆ ಹಾಕಿ ಕವರ್ ಮಾಡೋವಂಥದ್ದು. ಸೇಮ್ ಅದ್ರ ಪೇರಿದು. ಆ್ಯಂಡ್ ಇದು ತೊಟ್ಲು ಮಧ್ಯದಲ್ಲಿ ಹೀಗೆ ಸಪ್ರೇಟರಾಗಿ ಹಾಕುವಂಥದ್ದು. ಇದೆಲ್ಲ ಒಂದು ಸೆಟ್ಟು. ಲೈಕ್ ಸೊಳ್ಳೆ ಪರದೆ, ತೊಟ್ಲು, ಇದು ಸಪ್ರೇಟರು ಮತ್ತು ಒಂದು ಚೈನ್ ಇದೆ ಇದ್ರದಕ್ಕೆ ಹುಕ್ಕು, ಅದು ಹುಕ್ಕಿಗೆ ಸಿಕ್ಸೋಗುವಂತಹ ಒಂದು ಚೈನ್. ಓಕೆ, ಸೇಮ್ ಇದರಲ್ಲೇ ನಾನು ಇನ್ನೊಂದು ಸೆಟ್ ಕೊಡ್ತಿದ್ದೀನಿ. ಇದು ಆರೆಂಜ್ ಅಂತ ಲೆಮನ್ ಇದಿದೆ, ಯೆಲ್ಲೋ ಆರೆಂಜ್ ಆ ಥರ ಲೆಮನ್ ಪ್ರಿಂಟ್ಸ್ ಇರೋವಂಥದ್ದು. ಅದಕ್ಕೆ ಸೇಮ್ ಸೊಳ್ಳೆ ಪರದೆ ಇದೆ. ಸೊ ಇಲ್ಲೊಂದು ಚೈನ್ ಇದೆ, ಸಖತ್ ಹೆವಿ ಇದೆ ಇದು. ಸೊ ನೀವು ನೋಡ್ಬೋದು ಇಷ್ಟುದ್ದ ಚೈನ್ ಇದೆ. ಇಲ್ಲಿ ಹುಕ್ಕಿದೆ ಆ್ಯಂಡ್ ಇಲ್ಲೂ ಹುಕ್ಕಿದೆ. ಸಿಕ್ಕಾಬಟ್ಟೆ ವೇಟ್ ಇದೆ. ಇಟ್ ಕ್ಯಾನ್ ಹೋಲ್ಡ್, ತುಂಬ KGs ಹೋಲ್ಡ್ ಮಾಡುತ್ತಿದ್ದು. ಇದನ್ನು ಸೈಡಲ್ಲಿ ಇಟ್ಟಿರ್ತೀನಿ. ಇದು ಕೂಡ ಇನ್ನೊಂದು ಬೇಬಿ ಬ್ರ್ಯಾಂಡ್, ಬಿ ಲಿಟಲ್ ಅಂತ. ಸೊ ಆ್ಯಕ್ಚುಲಿ ಇಷ್ಟು ದಿನ ನನ್ನ ಪ್ರಾಡಕ್ಟ್ಸ್ಗಳು ಅನ್ಬಾಕ್ಸ್ ಮಾಡ್ತಿದ್ದೆ. ಇವಾಗ ಬೇಬಿದು ಲಿಟಲ್ ಪ್ರಾಡಕ್ಟ್ಸ್ಗಳು ಅನ್ಬಾಕ್ಸ್ ಮಾಡ್ತಿರೋದಕ್ಕೆ ಸಮಥಿಂಗ್ ಖುಷಿ ಅನ್ನಿಸ್ತಿದೆ. ಸೋ ಫಾರ್ ಯಾವುದೂ ಲಿಟಲ್ ಶರ್ಟ್ಸ್ ಅವೆಲ್ಲ ಯಾವುದೂ ನೋಡಿಲ್ಲ, ಬಟ್ ಇವಾಗ ಒಂದೊಂದೇ ಓಪನ್ ಆಗ್ತಿದ್ದಾವೆ. ಇಟ್ ಫೀಲ್ಸ್ ಗುಡ್ ಟು ಸಿ ದಿಸ್. ಅಂದರೆ ಯಾಕಮ್ ಸೊ ಲೈಕ್ ತುಂಬ ದೂರ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇದೆ. ವಾವ್, ಪ್ಯಾಕೇಜಿಂಗ್ ಎಷ್ಟು ಚೆನ್ನಾಗಿದೆ ಅಲ್ಲ. ಇದನ್ನು ನೋಡಿ, ಇದು ಕ್ಲಾತ್ ಡೈಪರ್. ಇದು ಏನಪ್ಪ ಅಂತಂದರೆ ವಾಶ್ ಮಾಡ್ಬೋದು ಮತ್ತು ಯೂಸ್ ಮಾಡ್ಬೋದು. ಇಂಥದ್ದು ನಾನೊಂದು 2 ತರಿಸಿದ್ದೀನಿ. ಫ್ಯೂಚರ್ ನಾನು ಮತ್ತೆ ತರಿಸ್ಕೊತೀನಿ, ಬಟ್ ಸದ್ಯಕ್ಕೆ ಒಂದು 2-3 ತರಿಸಿದ್ದೀನಿ. ಸೊ ದಟ್ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿಗೆ ಹೋದಾಗ ಬೇಕಾಗುತ್ತೆ. ಇನ್ಸ್ಟೆಡ್ ಆಫ್ ಲೈಕ್ ಪ್ಯಾಂಪರ್ಸ್ ಅವು ಇವು ಕೆಮಿಕಲ್ ಇರೋಂತಹ ಆ ಡೈಪರ್ನ ಯೂಸ್ ಮಾಡೋ ಬದಲು ಇದನ್ನು ಯೂಸ್ ಮಾಡೋಣ. ನಂಗೆ ರಿಯಲಿ ಐಡಿಯಾ ಇಲ್ಲ ಇದು ಹೌ ಗೋನ ಫಿಟ್ ಟು ಮೈ ಬೇಬಿ, ಏನಾಗುತ್ತೆ ಏನೋ ನನಗೆ ಗೊತ್ತಿಲ್ಲ. ಸುಮ್ಮನೆ ತರಿಸಿದ್ದೀನಿ. ಲೈಕ್ ವೆನ್ ಯು ಆರ್ ಫಸ್ಟ್ ಟೈಮ್ ಮಾಮ್, ವೆನ್ ಯು ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್, ಆಯಿತಾ. ಲೈಕ್ ಏನು ತರಿಸ್ತಿದ್ದೀವಿ ಅಂತಲೂ ಗೊತ್ತಿಲ್ಲ. ಸುಮ್ಮನೆ ಓಕೆ ಇದು ಸೂಟ್ ಆಗುತ್ತೆ, ಇದು ವರ್ಕ್ ಆಗುತ್ತೆ ಅಂತ ಒಂದು ಅಂದಾಜು ಮೇಲೆ ತರಿಸ್ತೇವೆ. ಆ್ಯಂಡ್ ಅದು ತಂದು ಯೂಸ್ ಮಾಡಿದ್ಮೇಲೆ ಒಂದು ಸೆಟ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ನಿಮಗೆ ಬರೋದು. ಓಕೆ ಇದು ಸೂಟ್ ಆಗುತ್ತೆ ನಮಗೆ, ಇದು ಸೂಟ್ ಆಗಲ್ಲ ಅಂತ ಬರೋದು. ಬಟ್ ಫಸ್ಟ್ ಟೈಮ್ ಇದ್ದಾಗ ಯು ಕಾಂಟ್ ಡೂ ಎನಿಥಿಂಗ್. ಸೊ ತರಿಸ್ಲೇಬೇಕಾಗತ್ತೆ. ಓ ನೈಸ್. ಇದು ನೋಡಿ ಹೆಂಗಿದೆ. ಅಯ್ಯೋ ಎಷ್ಟು ಕ್ಯೂಟಾಗಿದೆ, ಇಷ್ಟಿದೆ. ಇಲ್ಲೆಲ್ಲ ಬಟನ್ಸ್ ಇದೆ. ಇಲ್ಲೂ ಫ್ರಂಟಲ್ಲಿ ಬಟನ್ಸ್ ಇದೆ. ಇದು ಯಾಕೆ ಕೊಟ್ಟಿದ್ದಾರೆ ಅಂದರೆ ಇದು ಅಡ್ಜಸ್ಟಬಲ್ ಬಟನ್ಸು. ಹೆಂಗೆ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಬೋದು. ಆ್ಯಂಡ್ ಓಕೆ, ಒಂದು ನಿಮಿಷ ನಾನೇ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ನನಗೆ ಕನ್ಫ್ಯೂಸ್ ಆಗ್ತಿದೆ ಏನಿದು ಅಂತ. ಇಲ್ಲೊಂದು ಕ್ಲಾತ್ ಈ ಥರ ಕೊಟ್ಟಿದ್ದಾರೆ.
ಹೊರಗಡೆ ಒಂದು ಕ್ಲಾತ್ ಇದೆ, ಹೊರಗಡೆ ಈ ಥರ ಕ್ಲಾತ್ ಇದೆ. ಇಲ್ಲಿ ಒಳಗಡೆ ಇನ್ನೊಂದು ಕ್ಲಾತ್ ಇದೆ. ಇದಕ್ಕೂ ಕೂಡ ಬಟನ್ಸ್ ಕೊಟ್ಟಿದ್ದಾರೆ. ಇದನ್ನು ಕೂಡ ವಾಶ್ ಮಾಡಬಹುದು. ನೈಸ್. ಹೋಲ್ಡ್ ಮಾಡುತ್ತೆ. 3 ಟೈಮ್ ಬೇಬಿ ಸುಸು ಮಾಡಿದ್ರು ಕೂಡ ಇದು ಹೋಲ್ಡ್ ಮಾಡುತ್ತಂತೆ. ಆ್ಯಂಡ್ ಇದು ಬ್ಯಾಂಬೂ ಫೈಬರಿಂದ ಮಾಡಿದಂಥದ್ದು. ಇಟ್ಸ್ ಸೇಫ್ ಫಾರ್ ನೇಚರ್ ಆ್ಯಂಡ್ ಸ್ಕಿನ್ ಅಂತೆ. ಆಮೇಲೆ ಲಾಸ್ಟ್ ಅಪ್ ಟು 12 hours. ಓಕೆ, ಇದನ್ನು ಹಿಂಗೆ ಮಾಡಿ ಹಿಂಗಪ್ಪ ಲಾಕ್ ಮಾಡೋದು ಹಿಂಗೆ. ಓಕೆ, ಗಾಟ್ ಇಟ್. ಲೈಕ್ ಐ ಆಮ್ ನ್ಯೂ ಟು ದಿಸ್. ಹಾನೆಸ್ಟ್ಲಿ ನನಗೇನು ಅರ್ಥ ಆಗ್ತಿಲ್ಲ ಇವು. ನಾನು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ. ಗ್ರೇಟ್. ಸೊ ಸೇಮ್ ಇದು, ಬಟ್ ಕಲರ್ ಇದು ಈ ಕಲರ್. ಇನ್ನೊಂದು ಕಲರ್ ಇದೆ ಇದರಲ್ಲಿ, ಈ ಕಲರ್. ಆ್ಯಂಡ್ ಪ್ರಿಂಟು ನೋಡಿ ಎಷ್ಟು ಕ್ಯೂಟಾಗಿದೆ. ಇದರಲ್ಲಿ ಜಿಂಕೆ ಇದೆ, ಕೋಳಿ ಮರಿ ಇದೆ, ಏನೇನೋ ಪ್ರಿಂಟ್ ಯೂನಿಕ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಇದರ ಪ್ರಿಂಟ್. ಇದರಲ್ಲಿ ಒಂದು ಹಾಸ್ಪಿಟಲ್ ಬ್ಯಾಗಿಗೆ ಎತ್ತಿಟ್ಬಿಡ್ತೀನಿ. ಅದಾದಮೇಲೆ ಎಷ್ಟು ಕ್ಯೂಟಾಗಿದೆ. ಇದೆಲ್ಲ ಯೂನಿಸೆಕ್ಸ್ ಟಾಪ್ಸ್ಗಳಾಯ್ತಾ. ನೀವು ಆಮೇಲೆ ಕೇಳಬೇಡಿ ನಿಮಗೆ ಬಾಯ್ ಅಂತ ಗೊತ್ತಾ ಅಂತ. ಇಟ್ಸ್ ಯೂನಿಸೆಕ್ಸ್ ಟಾಪ್ಸ್. ನಾನು ಹುಡುಗಾದರೂ ಆಯಿತು ಹುಡುಗಿಯಾದರೂ ಆಯಿತು ಇದನ್ನೇ ಹಾಕೋದು, ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಎನ್ ಯೂನಿಸೆಕ್ಸ್ ಟಾಪ್. ಸೊ ಇದಿಷ್ಟು ಒಂದೇ ಕಲರ್ ವೈಟಲ್ಲಿದೆ. ನಾನು ಬೆಟ್ಟ ಸ್ವಲ್ಪ ಹತ್ತಿರ ಬರಲ್ಲ ಅಂತ ಭಾಳ ದೂರ ಕೂತಿದ್ದೀನಿ ಅನ್ನಿಸ್ತದೆ. ಓಕೆ, ಸೊ ಈ ಥರ ವೈಟಲ್ಲಿದೆ. ಇಲ್ಲಿ ರಾಕೆಟ್ ಇದೆ. ಸರಿಯಾಗಿ ಫೋಕಸ್ ಮಾಡು. ರಾಕೆಟ್ ಇದೆ ಇದರಲ್ಲಿ. ಇದು ರೇನ್ಬೋ ಪ್ರಿಂಟ್ ಇದೆ. ಇದು ರೇನ್ಬೋ ಪ್ರಿಂಟ್ ಇದೆ. ಆ್ಯಂಡ್ ಇದು ಈ ಥರ ಬಟರ್ಫ್ಲೈ ಏನೋ ಪ್ರಿಂಟ್ ಇದೆ. ನನಗೆ ಆ್ಯಕ್ಚುಲಿ ಇದು ವೈಟ್ ಕಲರ್ ತುಂಬ ಇಷ್ಟ ಆಯಿತು. ಈಗ ನಮ್ಮಮ್ಮ ನೋಡಿದ್ರೆ ಬೈತಾರೆ ಇದನ್ನು ಯಾಕೆ ತರಿಸಿದ್ಯಾ ಅಂತ. ಇದು ಈ ಥರ ಪ್ರಿಂಟ್ಸ್ ಇದ್ದಾವೆ. ಆ್ಯಂಡ್ ಇದು ಕಾರ್ ಪ್ರಿಂಟ್ ಇದೆ. ಸೊ ಇದಿಷ್ಟು 0 to 3 monthsವರೆಗೂ ಯೂಸ್ ಮಾಡ್ಬೋದು. ಅಯ್ಯೋ 3 months ಆದಮೇಲೆ ಏನು ಹಾಕೋದಪ್ಪ, ಟೆನ್ಷನ್ ಆಗ್ತದೆ ನನಗೆ. ಆಫ್ಟರ್ 3 months ಮತ್ತೆ ಪರ್ಚೇಸ್ ಮಾಡಬೇಕಾ? ಶಿಟ್. ಆ್ಯಂಡ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಫೀಡಿಂಗ್. ಇದು ಈ ರೀತಿ ಕವರ್ ಮಾಡ್ಕೊಳ್ಳೋವಂಥದ್ದು. ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಫೀಡಿಂಗಿಗೆ ನನಗೆ ಅವಶ್ಯಕತೆ ಇತ್ತು. ಇನ್ನೇನು ಸೇಮ್ ಇದರಲ್ಲಿ ಸ್ವಲ್ಪ ಕಲರ್ ಪ್ರಿಂಟ್ಸ್ಗಳನ್ನು ಕೂಡ ತರಿಸಿದ್ದಾನೆ. ಇದು ಆ್ಯಂಡ್ ಇದು. ಇದೇ ಆ್ಯಕ್ಚುಲಿ ನಾನು ಹೇಳಿದ್ದು. ದಿಸ್ ಆರ್ ಕಾಲ್ಡ್ ಲಂಗೋಟ್ಸ್ ಅಂತ ಹೇಳ್ತಾರೆ. ಮಾಮೂಲಿ ಕ್ಲಾತ್ ಅಷ್ಟೇ, ಇದರಲ್ಲಿ ಬೇರೆ ಏನು ಸ್ಪೆಷಾಲಿಟಿ ಇಲ್ಲ. 100% ಕಾಟನಿಂದ ಆಗಿರೋವಂಥದ್ದು. ಸುಮ್ಮನೆ ಹೀಗೆ ಕ್ಲಾತ್ ಡೈಪರ್ ಬದಲು ನಾನು ಇದನ್ನೇ ಯೂಸ್ ಮಾಡೋವಂಥದ್ದು. ಹಾರ್ಟ್ ಇದೆ, ಬ್ಲೂ ಮತ್ತು ಪಿಂಕ್. ಸೊ ಅದೇ ಥರ ಡಿಫ್ರೆಂಟ್ ಪ್ರಿಂಟ್ಸ್ ಇದೆ. ದಿಸ್ ಈಸ್ ದ ಕ್ಯೂಟ್ ಪ್ರಿಂಟ್. ಶರ್ಟ್ಗಳು ಸ್ವಲ್ಪ ದೊಡ್ಡದು ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಭಾಳ ಚಿಕ್ಕದು ಬಂದಿದ್ದಾವೆ. ಬೇಬಿ ಏನಾದರೂ ದೊಡ್ಡದಿದ್ದರೆ 1 ಮಂತಿಗೆ ಎಲ್ಲ ಖಾಲಿ ಆಗಿಬಿಡುತ್ತೆ ಅನ್ಸುತ್ತೆ. 1 ಮಂತಿಗೆ
ಆಮೇಲೆ ಯೂಸ್ ಮಾಡೋಕ್ಕಾಗಲ್ಲ ಏನು. ಸೊ ಮತ್ತು ಇದರಲ್ಲಿ ಅನದರ್ 3 ಪ್ರಿಂಟ್ಸ್, ಇದೊಂದು ಆ್ಯಕ್ಚುಲಿ ನಾನು ಈ ಥರದ್ದು ಭಾಳ ತರಿಸಿದ್ದೀನಿ. ಬಿಕಾಸ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಎಷ್ಟು ಸಲ ಸುಸ್ಸು ಪಾಟಿ ಮಾಡ್ತೇವೆ ಅಂತ ಯು ಹ್ಯಾವ್ ನೋ ಐಡಿಯಾ. ಸೊ ಹಾಗಾಗಿ ಇದ್ರ ಬ್ಯಾಕಪ್ಗಳು ಜಾಸ್ತಿ ಇಟ್ಕೋಬೇಕು. ಸೊ another cute little prints. Everything is in white because ಪೂಪ್ ಕಲರು ಕೂಡ ಮ್ಯಾಟ್ರ್ ಆಗುತ್ತಂತೆ ಮಕ್ಕಳಿಂದು. ಸೊ ಅದರಲ್ಲಿ ಏನಾದರೂ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಏನಾದರೂ ಇದ್ದರೂ ಕೂಡ ಪಿಡಿಯಾಟ್ರಿಷನಿಗೆ ಕೇಳಬೇಕಾಗತ್ತಂತೆ. ಸೊ ಹಾಗಾಗಿ ಇದು ಕೂಡ ಅನದರ್ ಪ್ರಿಂಟ್. ಈ ಥರ ರೆಡ್ ಪ್ರಿಂಟ್ ಇದೆ, ಅದರಲ್ಲಿರೋದು ವೈಟ್ ಆ್ಯಂಡ್ ಈ ಪ್ರಿಂಟ್ 20 ಇದೆ ಅನಿಸುತ್ತೆ ಈ ಥರದ್ದು. ಐ ಗೆಸ್ ದಿನಕ್ಕೆ ಒಂದು 10ರಿಂದ 15 ಅಂತೂ ಹೋಗೇ ಹೋಗುತ್ತೆ. ಸೊ 20 ಇದು ಸೇಮ್ ಇದೆ, ತೋರಿಸ್ಬಿಡ್ತೀನಿ ಬನ್ನಿ. ಅದರಲ್ಲಿ ಹಿಂಗೆ ವೆಲ್ಕ್ರೋ ಇತ್ತು, ಇದೆಲ್ಲ ಆ್ಯಕ್ಚುಲಿ ವೆಲ್ಕ್ರೋ ಇಲ್ಲ, ಈ ಥರ ಕಟ್ಟಕ್ಕೆ ಕೊಟ್ಟಿದ್ದಾರೆ ನೋಡಿ. ಈ ಥರ ಟೈಮ್ ಮಾಡುವಂಥದ್ದು ಅಷ್ಟೇ, ಸಿಂಪಲ್, ಸಾಫ್ಟ್ ಇದೆ ಬಟ್ಟೆಗಳು. ಅಷ್ಟು ನಾನು ಬಿ ಲಿಟಲಿಂದ ತರಿಸಿದ್ದೆ. ಇವಾಗ ಒಂದು ಮೇಜರ್ ಬಾಕ್ಸ್ ಓಪನ್ ಮಾಡಬೇಕು. ಇದರಲ್ಲೇ ಮೋಸ್ಟ್ ಆಫ್ ದಿ ಪ್ರಾಡಕ್ಟ್ಸ್ ಇರೋದು ಬೇಬಿದು. ಇಟ್ಸ್ ಸೆಟ್. ಅದೆಲ್ಲ ನಾನು ಕಸ್ಟಮೈಸ್ ನನಗೆ ಏನೇನು ಬೇಕೋ ಅವ್ನು ತರಿಸಿದ್ದು. ಬಟ್ ಇದು ಹಾಸ್ಪಿಟಲ್ ಬ್ಯಾಗ್ ನ್ಯೂ ಬಾರ್ನ್ ಸೆಟ್ ಅಂತಲೇ ಬರುತ್ತೆ, ಅದನ್ನು ನಾನು ತರಿಸಿದ್ದು. ಇಟ್ಸ್ ಫ್ರಮ್ ಬ್ರ್ಯಾಂಡ್ ಆ್ಯಂಟಲಿಂಕ್. ಆವಾಗಲೇ ತೋರಿಸಿದ್ನಲ್ಲ ಅದೇ ಬ್ಯಾಗ್. ಸೊ ತುಂಬ ದೊಡ್ಡ ಬ್ಯಾಗು. ಥ್ಯಾಂಕ್ ಯು ಫಾರ್ ಆರ್ಡ್ರಿಂಗ್ ಒಂದು ಕಾರ್ಡ್ ಇದೆ, ಒಂದು ಬ್ಯಾಗ್ ಇದೆ, ಇನ್ವಾಯ್ಸ್ ಇದೆ. ಓಕೆ, ಇದು ಒಂದು ಏನೋ ಯೆಲ್ಲೋ ಕಲರ್. ಲೆಟ್ಸ್ ಓಪನ್ ಇಟ್. Oh, how cute is this? It's really cute. ಇದೊಂದು ಜಿಪ್ ಇದೆ ಹಿಂಗೆ. ಓಕೆ 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 ದಿಸ್ ಇಸ್ ಕ್ಯೂಟ್, ಚೆನ್ನಾಗಿದೆ. ರಾಂಪರ್ಸ್ ಅಂತಾರೆ, ನಾನು ಇನ್ನೂ ತಿಳ್ಕೊತಾ ಇದ್ದೀನಿ. ಇದು ಅನದರ್ ರಾಂಪರ್. ಏನೇನೋ ಹೆಸರಪ್ಪ ಇವಾಗ. ದಿಸ್ ಇಸ್ ಆಲ್ಸೋ ರಾಂಪರ್ ಬಟ್ ಇನ್ ಅ ಡಿಫ್ರೆಂಟ್ ಕಲರ್. ರಾಂಪರ್ಸ್ ಇದೆ. ಆ್ಯಂಡ್ ಇದು ಈ ಥರ. ಅಯ್ಯೋ ಗಾಡ್, ಎಷ್ಟು ಕ್ಯೂಟಾಗಿದೆ ಇದು. ಲುಕ್ ಇಟ್ ದ ಕಲರ್. ಓ ಮೈ ಗಾಡ್, ಎಷ್ಟಿದೆ ನನ್ನ ಇಲ್ಲಿವರೆಗಿದೆ ಅಷ್ಟೇ. ಓ ಮೈ ಗಾಡ್, literally it's a different feeling. ಓಕೆ, ಇದು ಬೇಬಿ ವೈಪ್ಸ್. ಇದು ಪ್ಯಾಕೇಜಲ್ಲೇ ಇದು ಬಂದಿದ್ದು. ನಾನು ಐ ಡೋಂಟ್ ಥಿಂಕ್ ಐ ವಿಲ್ ಯೂಸ್ ಇಟ್, ಬಟ್ ಇರಲಿ, ಅವರು ರಿಮೂವ್ ಮಾಡೋಕ್ಕಾಗಲ್ಲ ಅಂದರು. ಸೊ ಹಾಗಾಗಿ ಓಕೆ ಕಳಿಸ್ಕೊಡಿ. ಇನ್ನೇನು, ಇದು ಸಾಫ್ಟ್ನೆಸ್ ಬೇಬಿ ವಾಟರ್ ವೈಪ್ಸ್, 72 ವೈಪ್ಸ್ ಇದೆ ಇದರಲ್ಲಿ. ಸೊ ಇದು ಬೇಕಾಗುತ್ತೆ, ಹಾಸ್ಪಿಟಲ್ ಬ್ಯಾಗಲ್ಲಿ ಇಟ್ಟಿರ್ತೀನಿ. ಆ್ಯಂಡ್ ಇದು ಬ್ಯಾಂಬೂ ನೇಚರ್ ಡೈಪರ್ಸ್ ಕೂಡ ಇದೆ. ಇದು ಕೂಡ ಪ್ಯಾಕೇಜಲ್ಲಿ, ಈ ಪ್ಯಾಕಲ್ಲಿ ಡಿಫಾಲ್ಟಾಗಿದ್ದಂಥದ್ದು. ಇವೆರಡೂ ನನಗೆ ಅವಶ್ಯಕತೆ ಇದ್ದಿಲ್ಲ, ರಿಮೂವ್ ಮಾಡಿಸೋಣ ಅಂತ ಕೇಳಿದೆ. ಬಟ್
ರಿಮೂವ್ ಮಾಡಲಿಲ್ಲ, ಬಟ್ ಇಟ್ಸ್ ಫೈನ್ ಬಿಕಾಸ್ ಆವಾಗವಾಗ ಎಮರ್ಜೆನ್ಸಿಗೆ ನಮಗೂ ಬೇಕಾಗುತ್ತೆ. ಇದರಲ್ಲಿ ಒಂದಷ್ಟು ಇದೆ ಡೈಪರ್ಸ್ಗಳು, ಸೊ ಅದನ್ನು ಯೂಸ್ ಮಾಡ್ಬೋದು ಇದರಲ್ಲಿ. ಆ್ಯಂಡ್ ಹೇರ್ ಆ್ಯಂಡ್ ಬಾಡಿ ವಾಶ್ ಇದೆ ಒಂದು, ಆ್ಯಂಡ್ ಡೈಪರ್ ಕ್ರೀಮ್ ರ್ಯಾಶ್ ಇದೆ. ಡೈಪರ್ ಕ್ರೀಮ್ ರ್ಯಾಶು ಬೇಕಾಗುತ್ತೆ ಆ್ಯಂಡ್ ಹೇರ್ ಆ್ಯಂಡ್ ಬಾಡಿ ವಾಶ್ ಕೂಡ ಬೇಕಾಗುತ್ತೆ. ರಿಮೂವ್ ಮಾಡಿಬಿಡ್ತೀನಿ ಬಿಕಾಸ್ Cloud9 ಹಾಸ್ಪಿಟಲಲ್ಲಿ ಒಂದು ಏನು ಹೊಸ ಅದೇನಪ್ಪ ಅಂತಂದರೆ ಅವರೇ ಯೂಸ್ ಮಾಡಿಬಿಡ್ತಾರಂತೆ ಶಾಂಪೂ, ಈ ಥರ ಕ್ರೀಮು ಅವನ್ನೆಲ್ಲ ಯೂಸ್ ಮಾಡಿಬಿಟ್ಟು ಆಮೇಲೆ ನಮಗೆ ಚಾರ್ಜಸ್ ಹಾಕ್ತಾರಂತೆ. ಸೊ ಅದ್ರ ಬದಲು ನಾವೇ ಕೊಡುವಂಥದ್ದು ಬೆಟರ್. ನಿಮಿಷ ನೋಡ್ಬಿಡ್ತೀನಿ. ಆ್ಯಕ್ಚುಲಿ ನಾನು ಅಂದ್ಕೊಂಡಿರೋದು ನನ್ನ ಬೇಬಿಗೆ ಯಾವುದೇ ರೀತಿಯ ಥರ ಶಾಂಪೂ ಅವನ್ನೆಲ್ಲ ಯೂಸ್ ಮಾಡಬಾರ್ದು ಅಂತಿದ್ದೀನಿ. ಅದೇ ಸಮಥಿಂಗ್ ನೇಚರ್ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂತ ನನ್ನ ಪ್ಲ್ಯಾನ್ ಇರೋದು. ಬಿಕಾಸ್ ನನ್ನ ಆಯುರ್ವೇದಿಕ್ ಡಾಕ್ಟರು, ನಮ್ಮ ಯೋಗ ಮ್ಯಾಮ್, ಶಿ ಈಸ್ ಆನ್ ಆಯುರ್ವೇದಿಕ್ ಪ್ರಾಕ್ಟಿಷನರ್. ಸೊ ಅವ್ರನ್ನ ಕೇಳಿಬಿಟ್ಟು ನಾನು ನೆಕ್ಸ್ಟ್ ಫ್ಯೂಚರಲ್ಲಿ ಬೇಕಾಗುತ್ತೆ. ಬಟ್ ಇವೆಲ್ಲ ಎಮರ್ಜೆನ್ಸಿ ಪ್ರಾಡಕ್ಟ್ಸ್ಗಳು ಬೇಕು. ಆ್ಯಂಡ್ ನೆಕ್ಸ್ಟ್ ಇದೊಂದು ದೊಡ್ಡ ಪ್ಯಾಕ್ ಇದೆ. ಇದರಲ್ಲಿ 3 ಇದನ್ನು ಜಾಲ್ಬಾಸ್ ಅಂತಲೂ ಅಂತಾರೆ. ಸೇಮ್ ಈ ಥರ ಟಿ ಶರ್ಟ್ಗಳು, ಪ್ರಿಂಟ್ಸ್ಗಳು ಬೇರೆ ಬೇರೆ ಇರುತ್ತೆ ಅಷ್ಟೇ. ಈ ಥರದ್ದು 4 ಪೇರ್ ಕೊಟ್ಟಿದ್ದಾರೆ. ಇದು ನೋಡಿ ಎಷ್ಟು ಕ್ಯೂಟಾಗಿದೆ, ಹನಿ ಬೀ ಪ್ರಿಂಟ್ ಎಷ್ಟು ಕ್ಯೂಟಾಗಿದೆ ಅಲ್ಲ. ಆ್ಯಂಡ್ ಮೆಟೀರಿಯಲ್ ಅಂತೂ ಹೇಳ್ತಿದ್ದೀನಲ್ಲ, ಲೈಕ್ ಸೋ ಸಾಫ್ಟ್, ತಣ್ಣಗಿದೆ. ನನ್ನ ಬೇಬಿ ಸಮ್ಮರ್ ಬೇಬಿ ಆಗಿರೋದ್ರಿಂದ ನಾನು ರೆಸ್ಟ್ ತೊಗೊಳ್ಳೋದ್ರಲ್ಲಿ ಬೇಡ ಅಂತ ಎಲ್ಲೆಲ್ಲೋ ಮತ್ತೆ ಹೋಗಿ, ಆ್ಯಕ್ಚುಲಿ ಹೋಗಿ ಶಾಪಿಗೆ ಹೋಗೂ ನಾವು ತರ್ಬೋದು. ಬಟ್ ನನಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ ಆ್ಯಂಡ್ ಏನೇನು ತೊಗೋಬೇಕಂತ ನನಗೇ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಈ ಥರ ಪ್ಯಾಕೇಜ್ ಇದು ಕೂಡ ಲಂಗೋಟ್ಸ್ಗಳು, ಭಾಳ ಲಂಗೋಟ್ಸ್ ತರಿಸ್ಬಿಟ್ಟಿದ್ದೀನಿ ಅನ್ಸುತ್ತೆ ನಾನು. ಸೊ ಸೇಮ್ ಹೀಗೆ ಟೈಮ್ ಆವಾಗಲೇ ತೋರಿಸಿದ್ನಲ್ಲ ಅದೇ ಥರದ್ದಿದೆ. ನೆಕ್ಸ್ಟ್ ಒನ್, ಇದು ಐ ಥಿಂಕ್ ಬೇಬಿನ ರ್ಯಾಪ್ ಮಾಡುವಂಥದ್ದು. ಅಂದರೆ ಕರ್ಕೊಂಬರ್ಬೇಕಾರೆ ಹಿಂಗೇನೋ ರ್ಯಾಪ್ ಮಾಡಿ ಕರ್ಕೊಂಬರ್ತೀವಲ್ಲ, ಐ ಹ್ಯಾವ್ ಟು ಚೆಕ್ ಇದನ್ನು ಹಿಂಗೆ ರ್ಯಾಪ್ ಮಾಡೋದು ಅಂತ. ಬಟ್ ಅದೇ ಇದು ರ್ಯಾಪ್ ಮಾಡಿ ಕರ್ಕೊಂಬರ್ತಾರಲ್ಲ ಮನೆಗೆ, ಹೊರಗೆಲ್ಲರೂ ಕರ್ಕೊಂಡೋದಾಗ ರ್ಯಾಪ್ ಮಾಡ್ತೀವಲ್ಲ ಅದಿದು. ಇದು ಹನಿಬಿ ಪ್ರಿಂಟ್ ಇದೆ. ನಂಗೆ ಹನಿಬಿ ಪ್ರಿಂಟ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಆ್ಯಂಡ್ ಇದು ತುಂಬ ದಪ್ಪ ಇದೆ. ನಿಮಗೆ ಗೊತ್ತಿರ್ಬೋದು, ಲೈಕ್ ಅದು ತೊಟ್ಲು ಥರ ಹೋಲ್ಡಿಂಗ್ ಆಗಿರುತ್ತೆ ಅಲ್ವಾ. ಸೊ ಅದ್ರ ಬದಲು ಇವರು, ಬಿಕಾಸ್ ಅದರಲ್ಲಿ ಬೇರೆ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ಗಳದೆಲ್ಲ ಮಿಕ್ಸ್ ಆಗಿರುತ್ತೆ. ಸೊ ಇವ್ರು ಲೈಕ್ ಪ್ಯೂರ್ ಬಟ್ಟೆಯಲ್ಲಿ ಆ ಥರ ಮಾಡಿದ್ದಾರೆ. ಇದನ್ನು ಹೆಂಗೆ ಯೂಸ್ ಮಾಡೋದು ಅಂತ ಹ್ಯಾವ್ ಟು ಚೆಕ್ ಇಟ್. ಆಮೇಲೆ ಎರಡಿದೆ ಈ ಥರದ್ದು. ಸೇಮ್ ಇದೆ ಬಟ್ ಪ್ರಿಂಟ್ ಬೇರೆ. ಇದನ್ನು ಹೆಂಗೆ ಯೂಸ್ ಮಾಡೋದಂತ ತೋರ್ಸೋಣ, ನೋಡೋಣ. ಇದು ಪ್ರಿಂಟ್ಸ್ ಕರೆಕ್ಟಾಗಿ ತೋರಿಸ್ಲಿಲ್ಲ ನೋಡಿ. ಇಲ್ಲಿ ಫಿಶ್ಶು ಇದು ಎಲ್ಲ ವೈಟ್ ಕ್ಲಾತಲ್ಲೇ ಇದೆ. ಬಿಕಾಸ್ ಅವರು ಅಂದರೆ ಡೈಯಿಂಗಿಗೆಲ್ಲ ಅಷ್ಟೊಂದು ಕಲರ್ನ ಯೂಸ್ ಮಾಡಬಾರ್ದು, ಲೆಟ್ಸ್ ಬಿ ಜೆಂಟಲ್ ಅನ್ನೋದು ಅವ್ರದ್ದು ಮೋಟೋ. ಸೊ ಹಾಗಾಗಿ ಈ ಥರ ವೈಟ್ ಪ್ರಿಂಟ್ಸಲ್ಲಿದೆ. ಇದು ತುಂಬ ಕ್ಯೂಟಾಗಿದೆ. ಓಕೆ, ಒಂದು ಲಾಸ್ಟ್.
ಇದು ಬರ್ಪಿಂಗ್ ಕ್ಲಾತ್, ಹಿಂಗೆ ಬರ್ಪಿಗೆ ಹಿಂಗೆ ಹಾಕ್ಕೊತೀವಲ್ಲ ಅವಾಗ ಹಾಕ್ಕೊಳ್ಳೋದು. ನಾನು ಇನ್ನೊಂದ್ಸಲ ಇವನ್ನೆಲ್ಲ ಚೆಕ್ ಮಾಡಬೇಕು ಹೆಂಗೆ ಯೂಸ್ ಮಾಡೋದಂತ. ದಿಸ್ ಇಸ್ ಕಾಲ್ಡ್ ಬರ್ಪಿಂಗ್ ಕ್ಲಾತ್, ಅಥವಾ ಬರ್ಸೋದಕ್ಕೆ ಕರ್ಚೀಫ್ ಥರ ಆ ಥರ ಯೂಸ್ ಮಾಡ್ಬೋದು. ಇದರಲ್ಲೊಂದು 4 ಪೇರಿದೆ. ಹನಿ ಬೀದು, ರ್ಯಾಬಿಟ್ಸು, ಟೈಗರ್ದು, ಸೊ ಈ ಥರ ಎಲ್ಲ ಪ್ರಿಂಟ್ಸ್ ಇದೆ. ಕೂಲ್. ದೆನ್ ಕ್ಯಾಪ್, ಮಿಟನ್ಸ್, ಮತ್ತು ಇದು ಕಾಲಿಗೆ ಹಾಕೊಳ್ಳೋಂಥದ್ದು. ಅಯ್ಯೋ ಕ್ಯಾಮ್ ನೋಡಿದ್ರು ಹೆಂಗಿದೆ, ಇಷ್ಟೇ ಕ್ಯೂಟಾಗಿ. ಓ ದೇವ್ರೆ, ಕೈಗಳು ನೋಡಿದ್ರು, ಕೈ 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 ಮೈ ಗಾಡ್, ನನ್ನ 2 ಬೆರಳು ಹೋದರೆ. ಐ ಥಿಂಕ್ ನಾನು ಇವನ್ನೆಲ್ಲ ಬೇಬಿಗೆ ಹಾಕ್ತೀನ ಅಥವಾ ಹಿಂಗೆ ಅಡ್ಡಾಡ್ಕೊಂಡು ಕೂತ್ಕೊತೀನ ಅಂತ. ಈ ಥರ ಬ್ಯಾಗಿಗೆ ಸೇಮ್ ಇದೆ. ಕಲರ್, ಈ ಕಲರ್ ಐ ಥಿಂಕ್ ಎಷ್ಟು ತೊಗೊತೀನಿ. ನಿಮಗಿದು ಡ್ರೆಸ್ ಇಷ್ಟ ಆಯಿತು. ಈ ಡ್ರೆಸ್ ಇತ್ತಲ್ಲ ಅದ್ರ ಜೊತೆಗೆ ಇದು ಮ್ಯಾಚ್ ಆಗುತ್ತೆ. ಇದನ್ನು ಇಟ್ಕೊಳ್ಳೋಣ ಬ್ಯಾಗಿಗೆ. ಆಮೇಲೆ ಒಂದು ಕ್ಯೂಟ್ ಶರ್ಟ್ ಕೂಡ ಇದೆ. ಹೌ ಕ್ಯೂಟ್ ಈಸ್ ದಿಸ್. ಇಷ್ಟಿದೆ ಎಲ್ಲ ಗುರು. ಕಂದಮ್ಮ ನೋಡಿ ನಿನ್ನ ಶರ್ಟ್. ನಂತರ ಇವೆಲ್ಲ ಅಂದರೆ ಸ್ನಾನ ಮಾಡಿಸಿದಾಗ ಒರೆಸೋಕ್ಕೆ ಟವಲ್ಗಳು, ಇವೆಲ್ಲ ಹಾಸೋ ಅಂಥದ್ದು ಕೆಳಗಡೆ. ಅಂದರೆ ನಾನು ಡ್ರೈ ಮ್ಯಾಟ್ ತರಿಸಿದ್ದೀನಲ್ಲ, ಅದ್ರ ಬದಲು ಇವನ್ನು ಯೂಸ್ ಮಾಡ್ಬೋದು ಕೆಳಗಡೆ ಹಾಸೋಕ್ಕೆ. ಸೊ ಆ ಥರದ್ದು 2 ಇದೆ. ಈ ಥರದ್ದು 4 ಇದೆ. ಐ ಆಮ್ ನಾಟ್ ಶ್ಯೂರ್ ಇದು 4 ಯಾವುದಕ್ಕಂತ. 2 ಬಾತಿಂಗ್ ಇದೆ, ಅದು ನನಗಂತೂ ಗೊತ್ತು. ಒಂದೇನೋ ಇದೆ 2. ಐ ವಿಲ್ ಚೆಕ್ ಆ್ಯಂಡ್ ಲೆಟ್ ಯು ನೋ. ಸೊ ಇದು ಪ್ರಿಂಟ್. ಅಪ್ಪ ನನಗೆ ಸುಸ್ತಾಯಿತು ಎಲ್ಲ ಓಪನ್ ಮಾಡೋಷ್ಟೊತ್ತಿಗೆ. ಓಕೆ, ಸಾಕಾಯಿತು. ವೆಯ್ಟ್, ಕೊಂಬಿಟ್ಟಿದೆ, ಅದಕ್ಕೆ ಆಗ್ಬಿಟ್ಟಿದೆ ಅಮ್ಮ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ಸೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಇವುಗಳ ಎಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ. ಇಫ್ ಯು ವಾಂಟ್ ಟು ಪರ್ಚೇಸ್, ಫೀಲ್ ಫ್ರೀ ಟು ಪರ್ಚೇಸ್ ಇಟ್. ಆ್ಯಂಡ್ ಇದರಲ್ಲಿ ಯಾವುದೇ ಕೂಡ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ಎಲ್ಲದು ನಾನು ಪರ್ಸ್ನಲಾಗಿ ನನ್ನ ಸ್ವಂತ ಹಣದಿಂದ ಹಾಕಿ ತೊಗೊಂಡಿರೋಂಥದ್ದು. ಸೊ ನೋ ಡೌಟ್ ನೀವು ಹೆಂಗಿರುತ್ತೋ ಏನೋ ಕ್ವಾಲಿಟಿ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಲೈಕ್ ವೆನ್ ಇಟ್ ಕಮ್ಸ್ ಟು ಬೇಬಿ, ಐ ಆಲ್ವೇಸ್ ಪ್ರಿಫರ್ ಸಮಥಿಂಗ್ ನ್ಯಾಚುರಲ್, ನೇಚರ್ ರಿಲೇಟೆಡ್ ನಾನು ಪ್ರಿಫರ್ ಮಾಡೋವಂಥದ್ದು. ಸೊ ಹಾಗಾಗಿ ಯಾವುದೇ ಕೂಡ ಹಾರ್ಶ್ ಕೆಮಿಕಲ್ಸ್ ಇಲ್ಲದಲ್ಲಿರೋಂಥ ಪ್ರಾಡಕ್ಟ್ಸ್ಗಳನ್ನೇ ನಾನು ತರಿಸೋದು. ಎವ್ರಿಥಿಂಗ್ ಇಸ್ ಕಾಟನ್ ಆ್ಯಂಡ್ ಮುಸ್ಲಿನ್. ಸೊ ಇಟ್ಸ್ ಅನ್ ಬೆಸ್ಟ್ ಇಂಡಸ್ಟ್ರಿಯಲ್ಲಿ ಲೈಕ್ ಕಾಟನ್ ಆ್ಯಂಡ್ ಮುಸ್ಲಿನ್, ದೋಸ್ ಆರ್ ಲೈಕ್ ನಾಟ್ ಸಿಂಥೆಟಿಕ್ ಮೆಟೀರಿಯಲ್. ಅವೆಲ್ಲ
ನ್ಯಾಚುರಲಿ ಅವೈಲೇಬಲ್ ಇಂತಹ ಮೆಟೀರಿಯಲ್ಗಳು. ಸೊ ಅದರಿಂದ ಮಾಡೋಂಥ ಪ್ರಾಡಕ್ಟ್ಗಳು ಸ್ಕಿನ್ನಿಗೆ ತುಂಬ ತುಂಬ ಚೆನ್ನಾಗಿ ಕೂರುತ್ತೆ. ಬಿಕಾಸ್ ಬೇಬಿ ಸ್ಕಿನ್ಗಳು ತುಂಬ ಸೆನ್ಸಿಟಿವ್ ಇರೋದ್ರಿಂದ ನಾವು ಸಿಂಥೆಟಿಕ್ ಮೆಟೀರಿಯಲ್ ಹಾಕಿದಾಗ ರ್ಯಾಷಸ್ಸು ಅವು ಕಿರಿಕಿರಿ ಆಗೋಂಥದ್ದು ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಐ ಟುಕ್ ಟೈಮ್ ತೊಗೊಂಡು ನೀಟಾಗಿ ನಾನು ಪ್ರತಿಯೊಂದೂ ತುಂಬ ರಿಸರ್ಚ್ ಮಾಡಿ ಆಮೇಲೆ ಆರ್ಡ್ರ್ ಮಾಡಿ ಅಂಥದ್ದು. ಸೊ ಹೋಪ್ಸೋ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ನಾನು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಐ ಆಮ್ ಅರ್ಪಿತಾ ತೇಲ್ಕರ್, ಸೈನಿಂಗ್ ಆಫ್. ಬಾಯ್.